ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಭಾರ್ಗವ್. ಫ್ರೆಂಡ್ಸ್ ಜೊತೆ ಒಂದು ವಿಡಿಯೋದಲ್ಲಿ ನಾವು ರಿಯಲ್ಮಿ 8ನ ಸ್ಪೆಸಿಫಿಕೇಷನ್ಸ್ ಆಗಿರ್ಬೋದು, ಇದು ಕೊಂಡ್ಕೋಬಾರ್ದಾ ಅಂತ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಫಾಲೋ ಮಾಡಿ, Bhargav Pradhaan ಅಂತ ಹೇಳ್ಬಿಟ್ಟು. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಫಸ್ಟ್ ಆಫ್ ಆಲ್ ಇದರ ಒಂದು ಸ್ಪೆಸಿಫಿಕೇಷನ್ಸ್ನ ಮೈನ್ ಹೈಲೈಟ್ ಮಾಡಿರುವಂಥದ್ದು 108 ಮೆಗಾ ಪಿಕ್ಸೆಲ್ನ ಒಂದು ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಸೊ 108 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಇದು ತುಂಬ ಹೈಪುಟ್ ಆಗ್ತಿರುವಂಥದ್ದು ಮಾರ್ಕೆಟ್ನಲ್ಲಿ. ಸೊ ಇವಾಗ ಸಣ್ಣ ಫೋನ್ಸ್ ಆಗಿರ್ಬೋದು 2 ಮೆಗಾ ಪಿಕ್ಸೆಲಿಂದ 108 ಮೆಗಾ ಪಿಕ್ಸೆಲ್ ತನಕ ಹೋಯಿತು ಅಂತಲೇ ಹೇಳ್ಬೋದು. ಸೊ ಈ 2 ಮೆಗಾ ಪಿಕ್ಸೆಲ್ಗಿಂತ 108 ಮೆಗಾ ಪಿಕ್ಸೆಲ್ಗೆ ಏನೇನೋ ಡಿಫ್ರೆನ್ಸ್ ಬರುತ್ತೆ, ಮತ್ತು 12 ಮೆಗಾ ಪಿಕ್ಸೆಲ್ಗಿಂತ ನಿಮಗೆ 108 ಮೆಗಾ ಪಿಕ್ಸೆಲ್ಗೆ ಏನೇನೋ ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಂಗೆ ನೋಡೋದಾದರೆ ನಿಮಗಿಲ್ಲಿ 108 ಮೆಗಾ ಪಿಕ್ಸೆಲ್ಗಿಂತ 12 ಮೆಗಾ ಪಿಕ್ಸೆಲ್ಲೇ ಬೆಟರ್ ಎಕ್ಸ್ಪೀರಿಯೆನ್ಸ್ ನಿಮಗೆ ಸಿಗ್ಬೋದು ಅಂತ ಅಂದ್ಕೊತೀನಿ. ಸೊ ಫಸ್ಟ್ ಆಫ್ ಆಲ್ ನೀವು ಈ ರಿಯಲ್ಮಿ ಅವರು ಏನು ನನಗೆ ಫಸ್ಟು ಇಷ್ಟ ಆಗಲ್ಲ ಅಂದರೆ, ಇಲ್ಲಿ ದೊಡ್ಡ ಹೆಸರುಗಳು ಹಾಕೋದು, ಡೇರ್ ಟು ಲೀವ್, ಈ ಚಿಲ್ಡ್ರ ಅಡ್ವರ್ಟೈಸ್ಮೆಂಟ್ ನನಗೇನು ಇಷ್ಟ ಆಗಲಿಲ್ಲ ಅಂತಲೇ ಹೇಳ್ಬೋದು. ಡೇರ್ ಟು ಲೀವ್ ಅಂತ ಹೇಳ್ಬಿಟ್ಟು ಉದ್ದುದಕ್ಕೆ ಹಾಕೋದು, ರಿಯಲ್ಮಿ ಅಂತ ಹೇಳ್ಬಿಟ್ಟು ಇಷ್ಟಾಗಲ ಹಾಕೋದು. ಸೊ ಒಂದು ಫೋನ್ನ ಒಂದು ಸ್ಪೆಸಿಫಿಕೇಷನ್ಸ್ನ ನೋಡ್ಕೊಳ್ಳೋದಾದರೆ ಮೇಯ್ನಾಗಿ ತುಂಬ ಜನ ಅದರ ಒಂದು ಬಾಡಿ ನೋಡ್ತಾರೆ, ಅಂದರೆ ಈ ಬಾಡಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಮೇಯ್ನ್ ಫೋಕಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ನನಗೆ ಡಿಸೈನ್ಗಿಂತ ಒಳಗಿರೋ ಒಂದು ಸ್ಪೆಸಿಫಿಕೇಷನ್ಸ್ ತುಂಬ ಇಷ್ಟ ಅಂತಲೇ ಹೇಳ್ಬೋದು. 108 ಮೆಗಾ ಪಿಕ್ಸೆಲ್ ಸ್ಯಾಮ್ಸಂಗ್ HM2 ಸೆನ್ಸರ್ ಕೊಡ್ತಿರುವಂಥದ್ದು. ಸೊ ಇದೇನು HM2 ಸೆನ್ಸರ್ ಇದೇನು ಒಳ್ಳೆ ಸೆನ್ಸರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಬಟ್ ಆದರೆ ಇದು ಡೇ ಲೈಟಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ರಿಯಲ್ಮಿ ಫೋನ್ನ ನಾನು 6-7 ತಿಂಗಳಿಂದ ನಾನು ಯೂಸ್ ಮಾಡ್ತೀನಿ, ಮೇನ್ ಪ್ರೈಮರಿ ಡಿವೈಸ್ ಆಗಿಬಿಟ್ಟು. ಸೊ ರಿಯಲ್ಮಿ ಅವ್ರದ್ದು ಮೇನ್ ಪ್ರಾಬ್ಲಮ್ ಏನಪ್ಪ ಅಂದರೆ ಮೊಬೈಲ್ನ ತುಂಬ ಭಾರ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇವಾಗ ಆಪಲ್ ಐಫೋನ್ 6s ಆಗಿರ್ಬೋದು, ಸೊ ಅವೆಲ್ಲ ನೀವು ನೋಡಿದರೆ ಫುಲ್ ತಿನ್ ಫೋನ್ಸ್ ಇರುತ್ತೆ. ಇವ್ರೇನು ಮಾಡ್ತಾರೆ ಅಂದರೆ ಒಳಗಿರೋ ಸ್ಪೆಸಿಫಿಕೇಷನ್ಸ್ ಎಲ್ಲ ಕಮ್ಮಿ ಮಾಡಿಬಿಟ್ಟು ಫೋನ್ನ ದಪ್ಪ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇದು ನನಗೆ ನೆಗೆಟಿವ್ ಪಾಯಿಂಟ್ ಅಂತ ಅನ್ನಿಸ್ತು ಇದರಲ್ಲಿ. ಇನ್ನು ಡಿಸ್ಪ್ಲೇ ಕ್ವಾಲಿಟಿಗೆ ಬರೋದಾದರೆ ಇದರಲ್ಲಿ ಅಮೂಲ್ ಡಿಸ್ಪ್ಲೇ 90 ಹರ್ಟ್ಸ್ನ ಡಿಸ್ಪ್ಲೇ ಬರ್ತಿದೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಮೊನ್ನೆ ಫಸ್ಟ್ ಲುಕ್ ಅಂತ ಹೇಳ್ಬಿಟ್ಟು ತುಂಬ ಜನ ಬಿಟ್ಟಿದ್ರು ಒಂದು ವೀಡಿಯೋನ. ಸೊ ಅದು Bhargav 12 o'clock ಏನೋ ಇತ್ತು. ಸೊ ಅದನ್ನು ಲಾಂಚ್ ಮಾಡಿದರು, ಅಂದರೆ ವೀಡಿಯೋಸ್ಗಳೆಲ್ಲನೂ ಅಪ್ಲೋಡ್ ಮಾಡಿದರು. ಸೊ ಈ ವೀಡಿಯೋಸ್ಗಳಲ್ಲಿ ನಿಮಗೆ ಫಸ್ಟ್ ಲುಕ್ಕು ಸ್ಪೆಸಿಫಿಕೇಷನ್ಸ್ ಏನು ಹೇಳಿಲ್ಲ, ಬಟ್ ಆದರೆ ಫಸ್ಟ್ ಲುಕ್ ಮಾತ್ರ ತೋರಿಸಿದ್ರು ಅಂತಲೇ ಹೇಳ್ಬೋದು. ಸೊ ಈ ಫಸ್ಟ್ ಲುಕ್ಕಲ್ಲಿ ನನಗೇನೋ ಆ ಕ್ರೇಜಿ ಡಿಸೈನು ಅಂತ ಏನೂ ಅನ್ನಿಸ್ಲಿಲ್ಲ ನನಗೆ ರಿಯಲ್ಮಿ ಕಡೆಯಿಂದ. ಸೊ ಇವಾಗ ರೆಡ್ಮಿ ಅವರು ನೋಡಿರ್ಬೋದು, ರೆಡ್ಮಿ ನೋಟ್ 10 Pro ಅಂತ ಹೇಳ್ಬಿಟ್ಟು ಒಂದು ಫೋನ್ನ ಲಾಂಚ್ ಮಾಡಿದರು, ಒಂದು ಫಾಸ್ಟ್ ಚಾರ್ಜಿಂಗ್ ಅಂತ ಹೇಳ್ಬಿಟ್ಟು ಅದು ಒಂದು ಹೈ ಪುಟ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಅದೇ ಥರನೇ ಇದು ರೆಡ್ಮಿ 8 Pro 8 ಸೀರೀಸು. ಸೊ ಇವೆಲ್ಲ ಇವಾಗ ನೀವು ನೋಡಿರ್ಬೋದು, ನಾನು MIನ ಒಂದು ಫ್ರಾಡ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಸೊ ಅದ್ರಲ್ಲಿ ನನಗೆ ಆ ಹೆಸ್ರು ಹೇಳೋಕ್ಕೆ ಬರ್ತಿಲ್ಲ. ರೆಡ್ಮಿ 9 ಪವರ್, ರೆಡ್ಮಿ 9 10 ಅಂತ ಏನೇನೋ ಹೇಳ್ತಿದ್ದೀನಿ. ಸೊ ಅದಕ್ಕಾಗಿಯೇ ರಿಯಲ್ಮಿ ಒಂದು ರಿಕ್ವೆಸ್ಟ್ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು ರೆಡ್ಮಿ ನೋಟ್ 9 Pro ಮ್ಯಾಕ್ಸ್ ಹೇಳೋದು ಬದಲು ಒಂದು ಸಿಂಪಲ್ ಆಗಿರೋ ಒಂದು ನೇಮ್ ಹೇಳಿ, ರಿಯಲ್ಮಿ 8 ಸೀರೀಸ್. ಸೊ ಬೆಟರ್ ಆಗಿದೆ. ರಿಯಲ್ಮಿ 8 Pro ಮ್ಯಾಕ್ಸು. ಸೊ ಇವೆಲ್ಲ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊತೀನಿ ನನ್ನ ಪ್ರಕಾರ. ಇನ್ನು ಬ್ಯಾಟ್ರಿ ಇಶ್ಯೂಗೆ ಬರೋದಾದರೆ ಇದರಲ್ಲಿ 4500 mAh ಒಂದು ಬ್ಯಾಟ್ರಿ ಅಂತ ಹೇಳ್ತಿದ್ದಾರೆ. ಸೊ ಇದೇನು ನನಗೇನು ಇಷ್ಟ ಆಗಲಿಲ್ಲ ಅಂತಲೇ ಹೇಳ್ಬೋದು. ಫಸ್ಟ್ ಆಫ್ ಆಲ್ ನಿಮಗಿಲ್ಲಿ ಬ್ಯಾಟ್ರಿ ಎಷ್ಟು ಚೆನ್ನಾಗಿ ಕೊಟ್ಟಿರಲಿ, ಬಟ್ ಆದರೆ ಅದರ ಒಂದು ಪವರ್ ಅಡಾಪ್ಟರ್ ಎಷ್ಟು ಕೊಟ್ಟಿರ್ತಾರೆ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಒಂದು ಫೋನ್ ಬರ್ತಿದೆ ಅಂದರೆ ಅದಕ್ಕೆ ಏನಿಲ್ಲ ಅಂದರೂ ಟೆಕ್ ನ್ಯೂಸ್ಗಳಲ್ಲಿ ನೀವು ನೋಡಿರ್ಬೋದು, ಹಿಂದಿ ಒಂದು ಚಾನಲ್ಸ್ಗಳಲ್ಲಿ ಟೆಕ್ ನ್ಯೂಸಲ್ಲಿ ತುಂಬ ಹೈ ಪುಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ಅದೇನು ನನಗೆ ಅವಶ್ಯಕತೆ ಇಲ್ಲ, ಬಟ್ ಆದರೆ ಒಂದು ಒಳ್ಳೆ ಸ್ಪೆಸಿಫಿಕೇಷನ್ಸ್ ಇಟ್ಕೊಂಡು ಬಂದರೆ ನನಗೇನು ತೊಂದರೆ ಅನಿಸಲ್ಲ ಅಂತ ಅಂದ್ಕೊತೀನಿ. ಸೊ ಈ ರಿಯಲ್ಮಿ 8 ಸೀರೀಸ್ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಹೆಸರು Bhargav Pradhaan. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ.